ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 74ನೇ ವಿಡಿಯೋ. ಇಲ್ಲೇನಂತ ಕೊಟ್ಟವ್ರೆ, 2 ಎಣ್ಣೆಗಳು ಕೊಟ್ಟವ್ರೆ. ಒಂದು ಸನ್ಫ್ಲವರ್ ಎಣ್ಣೆ 150 ರೂಪಾಯಿ ಕೆಜಿ, ಇನ್ನೊಂದು ಪಾಮ್ ಆಯಿಲ್ 90 ರೂಪಾಯಿ ಕೆಜಿಗೆ ತೆಗ್ದಿರ್ತಾನೆ ಅವನು. ಅವನೇನು ಮಾಡ್ತಾನೆ, ಕಂಪ್ನಿ ಅವನು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು 144 ರೂಪಾಯಿ ಕೆಜಿಗೆ ಅನ್ನಂಗೆ ಮಾರ್ತಾನೆ. ಅದರಲ್ಲಿ ಪ್ರಾಫಿಟ್ಟು ಮಾಡಿರ್ತಾನೆ 20%. ಅವನು ಯಾವ ರೇಷ್ಯೋದಲ್ಲಿ ಮಿಕ್ಸ್ ಹೊಡೆದವನೇ ಇವೆರಡೂ ಅನ್ನೋದನ್ನ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಯೋದು ಯಾವ ರೇಷ್ಯೋದಲ್ಲಿ ಮಿಕ್ಸ್ ಹೊಡೆದವನೇ ಅನ್ನೋದು? ಫಸ್ಟು ಅವ್ನು ಎಷ್ಟು ಖರ್ಚು ಮಾಡವನೆ ಅಂತ ಕಂಡುಹಿಡಿಯಬೇಕು. 140 ರೂಪಾಯಿಗೆ ಅವ್ನು ಮಾರ್ತಾನೆ, ಅದು 20% ಪ್ರಾಫಿಟ್ ಮಾಡಾದ್ಮೇಲೆ 144ಕ್ಕೆ ಮಾರ್ತಾನೆ ಅಂದರೆ ಅವ್ನು ಒರ್ಜಿನಲ್ ಎಷ್ಟಕ್ಕೆ ಮಾರ್ತಿದ್ದ ಅನ್ನೋದು ಕಂಡುಹಿಡಿಯಬೇಕು. ಒರ್ಜಿನಲ್ ಎಷ್ಟಕ್ಕೆ ಅವ್ನಿಗೆ ಎಷ್ಟು ಖರ್ಚಾಗೈತೆ ಅನ್ನೋದು ಕಂಡುಹಿಡಿಯಬೇಕು. ಅವನು ಖರ್ಚಾಗಿರೋದನ್ನ ಎಕ್ಸ್ ಅಂತ ತಗೋಬೇಕು. ಆ ಎಕ್ಸ್ಗೆ 20% ಹಾಕಿದ್ರೆ 144 ಬರಬೇಕು. ಈ 144ಕ್ಕೆ 20% ತೆಗಿಬಾರ್ದು. ಎಕ್ಸು ಆ ಒರ್ಜಿನಲ್ ಇದಕ್ಕೆ 20% ಮಾರ್ಜಿನ್ ಇರ್ತದೆ ಅವನಿಗೆ. 144 ಇವಾಗ ಎಷ್ಟು ಉಳೀತು? 144 ಆದಾಗ ಇವಾಗ ಉಳಿಯೋದು ಎಷ್ಟು? 20% ಮಾರ್ಜಿನ್ ಉಳೀತು. ಅವ್ನು ಒರ್ಜಿನಲ್ ಇದಲ್ಲ ಎಕ್ಸು ಒರ್ಜಿನಲ್ ಪ್ರೈಸು, ಅದಕ್ಕೆ 20% ಮಾರ್ಜಿನ್ ಇರ್ತದೆ. 20/100 ಟೈಮ್ಸ್ ಆಫ್ ಎಕ್ಸು, ಅದೆಲ್ಲ ಸೇರಿಸಿದ್ರೆ 144 ರೂಪಾಯಿ ಆಯ್ತದೆ ಒರ್ಜಿನಲ್ ಪ್ರೈಸು. ಆ ಒರ್ಜಿನಲ್ ಪ್ರೈಸ್ಗೆ 20% ಮಾರ್ಜಿನ್ ಮಾಡಿದಾಗ ಅವನದು ಇವಾಗಿರೋ 144 ರೂಪಾಯಿ ಆಯ್ತದೆ. ಇದಷ್ಟು 21 25 ಎಕ್ಸ್ ಪ್ಲಸ್ 1/5 ಎಕ್ಸ್ ಅಂತ ಆಗಿರ್ತದೆ ಈಕ್ವಲ್ ಟು 144. ಇವಾಗ ಎಷ್ಟಾಯಿತು? 5 ಮೇಲೆ ಎಕ್ಸ್ ಬಂದಾಗ 5ರಿಂದ ಗುಣಿಸ್ಬೇಕು. 5x ಪ್ಲಸ್ 1x ಅಂದರೆ 1x/5 ಈಕ್ವಲ್ ಟು 144 ಆಯ್ತದೆ. 5x ಪ್ಲಸ್ 1x ಅಂದರೆ 6x. 6x/5 ಈಕ್ವಲ್ ಟು 144. ಈ 5 ಆ ಕಡೆ ಹೋದರೆ ಮೇಲೆ ಬಂದಿರ್ತದೆ. ಅದೇ ಥರ 6 ಈ ಕಡೆ ಬಂದಾಗ ಕೆಳಗಡೆ ಬಂದಿರ್ತದೆ. ಇಲ್ಲಿ ಪ್ಲಸ್ಸು ಇಲ್ಲ ಮೈನಸ್ ಇಲ್ಲ ಮಧ್ಯ. ಆ ಥರ ಇದ್ದರೆ ಟೋಟಲ್ ಆಗಿ ಹಿಂಗೆ ಮೇಲೆ ಕೆಳಗೆ ಬರ್ಸೋಕ್ಕಾಗೋದಿಲ್ಲ. ಇವಾಗ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು? 6 1 6 2 12 2 ಇಲ್ಲಿ 10 6 4 24 24 5 120. ಇವಾಗ 120 ಅವನು ಖರ್ಚಾಗೈತೆ ನಿಜವಾಗಿ ಅದೆರಡನ್ನು ಮಿಕ್ಸ್ ಮಾಡಿದಾಗ. 120 ಖರ್ಚಾಗೈತೆ ಅಂದರೆ ಇದ್ರದ್ದು ಎಷ್ಟು ಹಾಕವನೆ ಇದ್ರದ್ದು ಎಷ್ಟು ಹಾಕವನೆ ಅಂತ ಕಂಡುಹಿಡಿಬೇಕು. ಇದ್ರದ್ದು y% ಅಂತ ತಗೋಬೇಕು. ಇದನ್ನು ಫಸ್ಟಿಂದ ಇದ್ರದ್ದು y% ಅಷ್ಟು ಹಾಕವನೆ ಅಂತ ತಗೋಬೇಕು. ಇದ್ರದ್ದು ಮಿಕ್ಕಿದ ಮಾಮೂಲಿ 100 ಮೈನಸ್ y% ಅಷ್ಟು ಇದನ್ನು ಹಾಕಿರ್ತಾನೆ. ಯಾವುದು? ಸನ್ಫ್ಲವರ್ ಆಯಿಲ್ y% ಹಾಕಿದ್ರೆ ಪಾಮ್ ಆಯಿಲ್ ಅದರಲ್ಲಿ 100 ಮೈನಸ್ y% ಅಷ್ಟು ಹಾಕಿರ್ತಾನೆ. ಇವಾಗ ಅದೆರಡರದ್ದು ಸೇರಿಸಿದಾಗ ಅದೆರಡರದ್ದು ಎಷ್ಟೆಷ್ಟು ಪರ್ಸೆಂಟ್ ಅಂತ ಮಾಡಿದಾಗ 120 ರೂಪಾಯಿ ಹಾಕಿರೋ ದುಡ್ಡು. ಅದು ಹೆಂಗಾಗಿರ್ತದೆ ಅಂದರೆ y%. ಅದೆಷ್ಟು ರೂಪಾಯಿ? 150 ರೂಪಾಯಿದು y% ಅಷ್ಟು ಹಾಕಿರ್ತಾನೆ. 150 ಟೈಮ್ಸ್ ಆಫ್ y/100 ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ 100 ಪ್ಲಸ್ 90 ರೂಪಾಯಿ ಎಣ್ಣೆನ 100 ಮೈನಸ್ y%. 90 ರೂಪಾಯಿದು ಮಿಕ್ಕಿರೋದಷ್ಟು y ಆದರೆ ಇದು 100 ಮೈನಸ್ y/100 ಈಕ್ವಲ್ ಟು 120. ಇದೆರಡನ್ನೂ ಸೇರಿಸಿದಾಗ ಅವನು ಖರ್ಚಾಗೋದು 120 ರೂಪಾಯಿ. ಅಲ್ಲಿ ತಪ್ಪು ಮಾಡಿದ್ದೀನಲ್ಲ, ಅಲ್ಲಿ 144 ಹಾಕಿದ, ಅವಾಗ ಇದ್ರದ್ದೇ ಜಾಸ್ತಿ ಬರೋದಾಗಿತ್ತು, ಹಂಗಾಗಿತ್ತು. ಎರಡರದ್ದು ಸೇರಿಸಿದಾಗ ಟೋಟಲ್ ಖರ್ಚು ಒಂದು 120 ರೂಪಾಯಿ. 150 ರೂಪಾಯಿ ಎಣ್ಣೆ ಎಷ್ಟು ಪರ್ಸೆಂಟ್ ಹಾಕವನೆ? 90 ರೂಪಾಯಿ ಎಣ್ಣೆ ಇನ್ನೆಷ್ಟು ಪರ್ಸೆಂಟ್ ಹಾಕವನೆ? ಅದೆರಡರದ್ದು ಕಾಂಬಿನೇಷನ್ ಮಾಡಬೇಕು. ಇವಾಗ ಇಲ್ಲಿ 1 ಹೊಡೆಯೋದಾಯಿತು. 5 2 5 3 ಅಂತಾಯಿತು. 3/2 y ಪ್ಲಸ್ ಇಲ್ಲೆಷ್ಟು 1 ಹೊಡೆದ್ರೆ 9/10 ಟೈಮ್ಸ್ ಆಫ್ ಎಷ್ಟು? 100 ಮೈನಸ್ y ಅನ್ನೋದಾಯಿತು ಈಕ್ವಲ್ ಟು 120. ಅದು ಇವಾಗ ಎರಡನ್ನೂ ಗುಣಿಸ್ಬೇಕು. 100 ಇದರಿಂದ ಗುಣಿಸ್ಬೇಕು, ಮೈನಸ್ y ಗುಣಿಸ್ಬೇಕು. 3/2 y ಪ್ಲಸ್ಸು 9 ಟೈಮ್ಸ್ ಆಫ್ 100 9/10 ಟೈಮ್ಸ್ ಆಫ್ 100. ಈ ಮೈನಸ್ ಇರೋದ್ರಿಂದ ಮೈನಸ್ ಟೈಮ್ಸ್ ಆಫ್ ಪ್ಲಸ್ಸು ಮೈನಸ್ ಉಳಿತು. 9/10 y ಅಂತಾಯಿತು. 10 1 1 ಹೋಗಿ 120 ಉಳಿತು. ಇಲ್ಲಿ ಎಷ್ಟಾಯಿತು? 9 10 90. 3/2 y ಪ್ಲಸ್ 90 ಮೈನಸ್ 9/10 y ಈಕ್ವಲ್ ಟು 120 ಆಯಿತು. ಇವಾಗ ಈ 90 ಆ ಕಡೆ ಹೋದ್ರೆ ಏನಾಯ್ತದೆ? ಮೈನಸ್ 90 ಆಯ್ತದ. ಇಲ್ಲಿ ಎಷ್ಟಾಯಿತು? ಇಲ್ಲಿ 3/2 y 9/10 y ಅಂತಾಯಿತು. LCM ಎಷ್ಟು? 10 ಅಂತ ತಗೋಬೋದು. ಯಾಕೆಂದರೆ ದೊಡ್ಡ ನಂಬರ್ಗೆ ಗುಣಿಸ್ದಾಗ ಬರ್ಬೋದು 2 5 10 ಅಂತ. ಹಂಗಾಗಿ ಹೊಸ್ದಾಗಿ LCM ತೆಗಿಯೋಂಗಿಲ್ಲ. ಇದು 2 5 10 ಡಿನಾಮಿನೇಟ್ರು 5ರಿಂದ 5ರಷ್ಟು ದೊಡ್ಡದಾಯಿತು, 10 ಆಯಿತು. ಅಲ್ಲಿಗೆ ಅದೇ 5ರಿಂದ ನ್ಯೂಮರೇಟ್ರನ್ನು ಗುಣಿಸ್ಬೇಕು.
ಇದು 5ರಿಂದ ಗುಣಿಸೋದಾಯಿತು ಡಿನಾಮಿನೇಟ್ರು. ನ್ಯೂಮರೇಟ್ರು 3 5 15, 15 y ಅಂತ ಆಯ್ತದ. -9y ಈಕ್ವಲ್ ಟು 120 - 90 30 ಆಯ್ತದ. 6y 15 - 9 ಅಂದರೆ 6, 6y/10 ಈಕ್ವಲ್ ಟು 30. ಇದೆರಡು ಆ ಕಡೆ ಹೋದ್ರೆ ಮೇಲೆ ಕೆಳಗೆ ಆಯ್ತದ. ಇದು ಮೇಲೆ ಬರ್ತದ 10, ಈ 6 ಮೇಲಿರೋದು ಕೆಳಗಡೆ ಹೋಯ್ತದ. 6 1 6 5 30, y ಅಂದರೆ 50. 50% ಅಷ್ಟು ಈ ಆಯಿಲ್ ಹಾಕವ್ರೆ ವೈದು. 100 - 50 ಅಂದರೆ ಅದ್ರದ್ದು 50% ಹಾಕವ್ರೆ. ಸನ್ಫ್ಲವರ್ ಆಯಿಲ್ 50, ಪಾಮ್ ಆಯಿಲು 50% ಹಾಕವ್ರೆ. ಅಲ್ಲಿಗೆ ಯಾವ ರೇಷ್ಯೋದಲ್ಲಿ ಐತೆ ಅಂದರೆ 1:1 ರೇಷ್ಯೋದಲ್ಲಿ ಐತೆ. ಇದು ನಿಜವಾಗ ಅಲ್ಲಿ ಕಡಿಮೆ ಟೈಮ್ ಇರ್ತದೆ. ಇಲ್ಲಿ ಗೊತ್ತಾಗಲಿ ಅಂತ ಡೀಟೇಲ್ ಆಗಿ ಮಾಡಿದ್ದೀನಿ. ಬಾಯ್.